ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಯಾದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ರವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೆ ನಾವು ಚಿರಶಾಂತಿಯನ್ನು ಕೋರೋಣ. ಡಾಕ್ಟರ್ ಮನಮೋಹನ್ ಸಿಂಗ್ರವರು 1932ರಲ್ಲಿ ಪಂಜಾಬ್ ಒಂದು ಕುಗ್ರಾಮ ಪ್ರಾಂತ್ಯದಲ್ಲಿ ಜನಿಸಿದಂತಹ ಮನಮೋಹನ್ ಸಿಂಗ್ಜಿ ಅವರು ತಮ್ಮ ವಿದ್ಯಾಭ್ಯಾಸವನ್ನು ತಮ್ಮ ಸ್ವಂತ ಊರಿನಲ್ಲಿಯೇ ಮುಗಿಸಿ, ಅದು ವಿದ್ಯುತ್ ಇಲ್ಲದಂತಹ ಕಾಲದಲ್ಲಿ ಚಿಮ್ನಿ ದೀಪದ ಒಂದು ಬೆಳಕಿನಲ್ಲಿ ಓದಿ ತಮ್ಮ ಪಾಂಡಿತ್ಯವನ್ನು ಪಡೆದುಕೊಂಡಂತಹ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಭಾರತ ದೇಶಕ್ಕೆ ಅತ್ಯದ್ಭುತವಾದಂತಹ ಒಂದು ಮಹಾನ್ ಕೊಡುಗೆಯನ್ನು ಕೊಟ್ಟಿದ್ದಾರೆ. ದೇಶ ಆರ್ಥಿಕ ಪರಿಸ್ಥಿತಿಯಿಂದ ದಿವಾಳಿಯಾದಾಗ ಭಾರತ ದೇಶದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ, ಆಹಾರದ ಹಕ್ಕು, ಇನ್ನಿತರೆ ಕಾಯ್ದೆಗಳನ್ನು ಜಾರಿಗೆ ತರುವಲ್ಲಿಯೂ ಕೂಡ ಯಶಸ್ವಿಯಾಗಿ ಬಡತನವನ್ನು ಹೋಗಲಾಡಿಸ್ತಕ್ಕಂತಹ ಒಂದು ಅನೇಕ ಯೋಜನೆಗಳನ್ನು ಭಾರತ ದೇಶಕ್ಕೆ ಕೊಟ್ಟು ಇಡೀ ಪ್ರಪಂಚವೇ ಆರ್ಥಿಕ ಪರಿಸ್ಥಿತಿ ಸಂಕಷ್ಟದಲ್ಲಿರುವಾಗ ಭಾರತ ದೇಶ ಅದನ್ನು ಸಮತೋಲನವನ್ನು ಕಾಪಾಡಿಕೊಂಡು ಹೋಗಿರುವಂತಹ ಒಂದು ಗೌರವ ಅವರಿಗೆ ಸಲ್ಲುತ್ತದೆ. ಮತ್ತು ವಿದೇಶದಲ್ಲಿಯೂ ಕೂಡ ಆರ್ಥಿಕ ಸಂಕಷ್ಟ ಎದುರಿಸುತ್ತಿರುವಾಗ ಭಾರತ ದೇಶದ ಮನಮೋಹನ್ ಸಿಂಗ್ಜಿ ಅವರನ್ನು ಸಲಹೆಗಳನ್ನು ಪಡೆದುಕೊಂಡು ಆರ್ಥಿಕ ಪರಿಸ್ಥಿತಿ ಮಾಡಿಕೊಳ್ಳಲಿಕ್ಕೆ ಅನೇಕ ದೇಶಗಳು ಕೂಡ ಅವರ ಸಲಹೆಗಳನ್ನು ಪಡ್ಕೊಂಡ್ರು. ಇವತ್ತು ಸೌಮ್ಯ ಸ್ವಭಾವದ ಸಾತ್ವಿಕ ಧ್ಯೇಯವುಳ್ಳಂತಹ ಡಾಕ್ಟರ್ ಮನಮೋಹನ್ ಸಿಂಗ್ಜಿ ಅವರಿಗೆ ನಾವು ಗೌರವಪೂರ್ವಕವಾಗಿ ನಾವು ನಮನಗಳನ್ನು ಸಲ್ಲಿಸಬೇಕಾಗುತ್ತದೆ. ಅವರ ಮಾರ್ಗದರ್ಶನಗಳು ಈ ನಮ್ಮ ಇಡೀ ಜಗತ್ತಿಗೆ ಒಂದು ಮಾದರಿಯಾಗಿ ಹೊರಹೊಮ್ಮಿದೆ. ಅವರ ಕಡಿಮೆ ಮಾತಾಡ್ತೂ ಇದ್ದರೂ ಕೂಡ ಅವರು ಒಂದು ಅತ್ಯುನ್ನತವಾದಂತಹ ಒಂದು ಧ್ಯೇಯ ಶಿಕ್ಷಣವನ್ನು ಹೊಂದಿದ್ದರು. ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರಿಗೆ ನಾವು ಗೌರವಪೂರ್ವಕ ಶ್ರದ್ಧಾಂಜಲಿಯನ್ನು ನಾವು ಸಲ್ಲಿಸಲೇಬೇಕಾಗುತ್ತದೆ. ಅವರ ಆತ್ಮಕ್ಕೆ ದೇವರು ಚಿರಶಾಂತಿಯನ್ನು ನೀಡಲಿ ಅಂತಂದು ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ.